ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಅವರ ಪುತ್ರಿ ನೇಹಾಳನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಕುರಿತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಮಂತ್ರಿ ಪರಮೇಶ್ವರ್, ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ನೀಡಿರುವ ಹೇಳಿಕೆಗಳಿಗೆ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವರ ಹೇಳಿಕೆಗಳು ಒಪ್ಪುವಂಥದ್ದಲ್ಲ. ಕೊಲೆ ಮಾಡಿದವನ ಸಮಾಜದ ಪರ ತುಷ್ಟೀಕರಣ ರೀತಿಯಲ್ಲಿ ಹೇಳಿಕೆ ನೀಡಿದ್ದು ಇದು ಮತ್ತೊಂದು ದುರಂತ ಎಂದಿದ್ದಾರೆ. ನೈತಿಕ ಹೊಣೆ ಹೊತ್ತು ಇವರು ತಕ್ಷಣ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡುವುದು ಸೂಕ್ತ ಎಂದು ಒತ್ತಾಯಿಸಿದ್ದಾರೆ. ಗೃಹ ಮಂತ್ರಿ ಲವ್ ಜಿಹಾದ್ ಆಕಸ್ಮಿಕ ಘಟನೆ ಅಂತಾರೆ, ಮುಖ್ಯಮಂತ್ರಿ ವೈಯಕ್ತಿಕ ಕಾರಣ ಅಂತಾರೆ, ಕೈಗಾರಿಕೆ ಸಚಿವ ಅವನ ಸಮಾಜ ಪ್ರತಿನಿಧಿಸುವುದಿಲ್ಲ ಅಂತಾರೆ. ತಮ್ಮದೇ ಪಕ್ಷದ ನಾಯಕನಿಗೆ ಸಾಂತ್ವನ ಮಾತು ಹೇಳಿ ಅವರ ಪರ ನಿಲ್ಲುವುದನ್ನು ಬಿಟ್ಟು ಕೊಲೆಗಾರನ ಪರ ವಕಾಲತ್ತು ವಹಿಸುವ ಭಾವನೆ ಬರುವಂಥ ಹೇಳಿಕೆಗಳು ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಮಾರಕ ಮಾತ್ರವಲ್ಲದೆ ತನಿಖೆಯ ಮೇಲೂ ಪರಿಣಾಮ ಬೀರುವಂಥದ್ದುಗಳಾಗಿವೆ ಎಂದಿದ್ದಾರೆ. ಜೊತೆಗೆ ಇದು ವಾಸ್ತವವಾಗಿದೆ ಎಂದಿದ್ದಾರೆ. ಗೃಹ ಮಂತ್ರಿ ಹೇಳ್ತಾರೆ ಇದು ಲವ್ ಫೇಲ್ಯೂರ್ ಇಂದ ಆಗಿರ್ತಕ್ಕಂಥ ಕೊಲೆ ಅಂತಕ್ಕಂಥದ್ದು. ಇವರಿಗೆ ನಾಚಿಕೆ ಆಗಬೇಕು. ಅವರಿಬ್ಬರು ಲವ್ ಮಾಡಿದ್ದನ್ನ ಈ ಪರಮೇಶ್ವರ್ ಹೋಗಿ ಯಾವತ್ತು ನೋಡಿದ್ದ ಅನ್ನೋದನ್ನು ಕೂಡ ಕೇಳಬೇಕಾಗ್ತದೆ. ಒಬ್ಬ ಹೆಣ್ಣು ಮಗಳು ಬರ್ಬರವಾಗಿ ಕೊಲೆಯಾದಂಥ ಸಂದರ್ಭದಲ್ಲಿ, ಆ ಕುಟುಂಬ ನೋವಿನಲ್ಲಿದ್ದಂಥ ಸಂದರ್ಭದಲ್ಲಿ ಗೃಹ ಮಂತ್ರಿ ಆದವನು ತಕ್ಷಣ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅವರ ನೋವಿನಲ್ಲಿ ಭಾಗಿಯಾಗಿ ಈ ಕೆಟ್ಟ ಕೆಲಸವನ್ನು ಮಾಡಿರ್ತಕ್ಕಂಥ ಕೆಟ್ಟ ಪ್ರಾಣಿಯನ್ನು ಗುಂಡಿಟ್ಟು ಕೊಲ್ಲೋದಕ್ಕೆ ಆದೇಶ ಮಾಡೋದನ್ನು ಬಿಟ್ಟು ಅವ್ರು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪರಮೇಶ್ವರ್ ನಾಚಿಕೆ ಆಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಜನರ ಪರವಾಗಿ ಕೇಳಲಿಕ್ಕೆ ಬಯಸ್ತೇವೆ. ಈ ಒಂದು ಘಟನೆ ಇಡೀ ಕರ್ನಾಟಕದ ಪ್ರತಿಯೊಬ್ಬರ ಮನಸ್ಸನ್ನು ಘಾಸಿಗೊಳಿಸಿದೆ, ನೋವುಗೊಳಿಸಿದೆ ಮತ್ತು ಆಕ್ರೋಶವನ್ನು ಬರುವಂತೆ ಮಾಡಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಿರಂಜನ್ ಹಿರೇಮಠ್ ಅವರು ಅತ್ಯಂತ ಧೈರ್ಯವಾಗಿ ಅವರ ಕುಟುಂಬದವರು ತೆಗೆದುಕೊಂಡು ಈ ವಿಷಯವನ್ನು ಸ್ಪಷ್ಟವಾಗಿ ಲವ್ ಜಿಹಾದ್ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿರೋದನ್ನು ತಕ್ಷಣ ಮುಖ್ಯಮಂತ್ರಿ ಆದವರು, ಗೃಹ ಮಂತ್ರಿ ಆದವರು ತನಿಖೆ ಮಾಡಬೇಕು. ಮತ್ತು ಪೊಲೀಸ್ ಅಧಿಕಾರಿಗಳು, ಇವತ್ತೇನು ಪೊಲೀಸ್ ಕಮಿಷನರ್ ಇದ್ದಾರೆ, ಹುಬ್ಬಳ್ಳಿ ಧಾರವಾಡ ಕಮಿಷನರು, ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಮುಲಾಜಿಲ್ಲದೆ ಆ ವ್ಯಕ್ತಿ ಹಿಂದೆ ಯಾರ್ಯಾರು ಇದ್ದಾರೆ, ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಲವ್ ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ದಾರುಣವಾಗಿ ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಘಟನೆ ನೋಡಿದ್ರೆ ವ್ಯವಸ್ಥಿತವಾಗಿ ಅದನ್ನು ಪ್ರೀ ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿರ್ತಕ್ಕಂಥದ್ದು. ಸುಮಾರು 9 ಬಾರಿ ಆ ಹೆಣ್ಣು ಮಗಳು ಪಾಪ ಅವಳ ಕರುಳು ಹೊರಗೆ ಬರೋವಾಗೆ ಚುಚ್ಚಿ ಕೊಲ್ತಾನೆ ಅಂತಂದರೆ ಇವನು ಎಂಥ ಕ್ರೂರಿ ಇದ್ದಾನೆ. ಅವನನ್ನು ಈ ಕ್ಷಣದವರೆಗೆ ಬದುಕಲಿಕ್ಕೆ ಬಿಟ್ಟಿರ್ತಕ್ಕಂಥದ್ದೇ ನಾಗರಿಕ ಸಮಾಜಕ್ಕೆ ಒಂದು ದೊಡ್ಡ ಪಾಪದ ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.